ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ವಾಯ್ಸ್ ಆಫ್ ಸುಮಿ. ನಾನಿವತ್ತು ರಾಯರ ಮಹಿಮೆ ಎಂದರೆ ಶ್ರೀ ರಾಘವೇಂದ್ರ ತೀರ್ಥರ ಅದ್ಭುತ ಶಕ್ತಿ ಮತ್ತು ಮಹಾತ್ಮೆಯನ್ನು ವಿವರಿಸುವ ಕಥೆ ಇದು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಕಲಿಯುಗದ ಪ್ರತ್ಯಕ್ಷ ದೇವರೆಂದು ನಾವು ರಾಘವೇಂದ್ರ ಸ್ವಾಮಿಗಳನ್ನು ಕರೆಯುತ್ತೇವೆ. ಬೇಡಿದವರ ಇಷ್ಟಾರ್ಥಗಳನ್ನು ಈಡೇರಿಸಿ ಸಂಕಷ್ಟಗಳನ್ನು ದೂರ ಮಾಡುವವರೇ ಕಲಿಯುಗದ ಕಾಮಧೇನು ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಹೇಗಿದೆ ಎಂದರೆ, ಭಕ್ತರು ಗುರುಗಳೆಂದರೆ ಶ್ರೀ ಮಂಚಾಲೆ ರಾಘಪ್ಪ ಎನ್ನುವ ನಾಣ್ಣುಡಿ ಇದೆ. ಎಲ್ಲರನ್ನ ಪವಾಡ ಪುರುಷರು ಎಂದು ಕರೆಯಲು ಸಾಧ್ಯವಿಲ್ಲ. ಯಾರು ದೈವಿ ರೂಪದಲ್ಲಿ ಬಂದು ಜನರ ಸಂಕಷ್ಟಗಳನ್ನು ಪರಿಹರಿಸಿ ಬ್ರಹ್ಮಾಂಡದ ಕಲ್ಯಾಣವನ್ನು ಅಪೇಕ್ಷಿಸುತ್ತಾರೋ ಅವರನ್ನು ನಾವು ಪವಾಡ ಪುರುಷರು, ಮಹಾಮಹಿಮರು ಎಂದು ಕರೆಯುತ್ತೇವೆ. ರಾಘವೇಂದ್ರ ಸ್ವಾಮಿಗಳು ಅಕ್ಷರಶಃ ದೈವಾಂಶ ಸಂಭೂತರು. ತಮಿಳುನಾಡಿನ ಚೆಟ್ಟಿನಾಡು ಮನೆತನ ಶ್ರೀಮಂತಿಕೆಗೆ ಹೆಸರಾದುದು. ಅಲ್ಲಿ ಶ್ರೀ ರಾಮನಾಥನ್ ಚೆಟ್ಟಿಯಾರರು ದೊಡ್ಡ ಕೋಟ್ಯಾಧೀಶ್ವರು. ಆಗಿನ ಕಾಲದಲ್ಲಿ ಇಬ್ಬರು ಪತ್ನಿಯರು, ತುಂಬು ಸಂಸಾರ, ವಿದೇಶಗಳಲ್ಲಿ ಸಹ ಅವರ ವ್ಯಾಪಾರ. ದುರಾದೃಷ್ಟವಶಾತ್ ಅವರಿಗೆ ಹೃದಯ ರೋಗವಿದ್ದ ಕಾರಣ ಎಷ್ಟೋ ವೈದ್ಯರು ಚಿಕಿತ್ಸೆ ನಡೆಸಿದರೂ ಸಹ ಗುಣವಾಗಲಿಲ್ಲ. ಮದ್ರಾಸ್ನಲ್ಲಿ ಅದಕ್ಕೆ ಆಪರೇಷನ್ ಮಾಡಬೇಕು. ಆಪರೇಷನ್ ಸಮಯದಲ್ಲಿ ಏನಾದರೂ ಆದರೆ ಬದುಕುವ ಗ್ಯಾರಂಟಿ ಇಲ್ಲ, ಯಾವುದಕ್ಕೂ ನಿಮ್ಮ ಧೈರ್ಯ ಅಂತ ವೈದ್ಯರು ಹೇಳಿದರು. ಅದೇ ಚಿಂತೆಯಲ್ಲಿ ರಾಮನಾಥರು ಕೃಶರಾಗುತ್ತಾರೆ. ಆ ಸಮಯದಲ್ಲಿ ಅವರಿಗೆ ಒಬ್ಬರು ಕೃಷ್ಣಾಚಾರ್ಯರೆಂಬ ರಾಯರ ಭಕ್ತರ ಪರಿಚಯವಾಗುತ್ತದೆ. ಅವರು ಶ್ರೀರಾಯರ ಅಸಂಖ್ಯಾತ ಮಹಿಮೆಯನ್ನು ಹೇಳಿದಾಗ ಅದಕ್ಕೆ ರಾಮನಾಥರು ಎಷ್ಟೋ ದೊಡ್ಡ ವೈದ್ಯರು ಮತ್ತು ವೈದ್ಯಕೀಯ ಚಿಕಿತ್ಸೆಗಳಿಂದ ಸರಿಪಡಿಸಲಾಗದ ರೋಗ ಬೃಂದಾವನ ಪ್ರವೇಶ ಮಾಡಿದ್ದ ಒಬ್ಬ ಮಹಾತ್ಮ ಸನ್ಯಾಸಿಯಿಂದ ಆಗುವುದೇ ಅಂತ ಸ್ಪಷ್ಟವಾಗಿ ತಮ್ಮ ಅನುಮಾನವನ್ನು ವ್ಯಕ್ತಪಡಿಸುತ್ತಾರೆ. ತಕ್ಷಣ ಆಚಾರ್ಯರು, ನೋಡಿ, ಒಮ್ಮೆ ನಮ್ಮ ರಾಯರ ಸೇವೆ ಮಾಡಿ. ಇದಕ್ಕೆ ಯಾವುದೇ ಹಣ ಖರ್ಚು ಇಲ್ಲ. ಇಲ್ಲಿ ನಂಬಿಕೆ, ಭಕ್ತಿ, ವಿಶ್ವಾಸ ಮುಖ್ಯ. ಈಗಾಗಲೇ ಬಹಳಷ್ಟು ಹಣ ಕಳೆದುಕೊಂಡಿದ್ದೀರಿ. ಒಮ್ಮೆ ಪ್ರಯತ್ನ ಮಾಡಿ ಅಂತ ಹೇಳಿ ರಾಯರ ಚಿತ್ರ ಕೊಟ್ಟು ಸೇವೆ ಮಾಡುವ ವಿಧಾನ ಮತ್ತು ರಾಯರ ಮೃತ್ತಿಕ ಮತ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಶ್ಲೋಕಗಳನ್ನು ಬರೆದುಕೊಟ್ಟು ಹೋಗುತ್ತಾರೆ. ಮರುದಿನ ಗುರುವಾರ ರಾಮನಾಥರು ಗುರುಗಳ ಚಿತ್ರಪಟವನ್ನು ಅನೇಕ ಬಗೆಯ ಹೂಗಳಿಂದ ಅಲಂಕರಿಸಿ 2 ನಂದಾದೀಪ ಹಚ್ಚಿಟ್ಟು ಫಲ ಸಮರ್ಪಣೆ ಮಾಡಿ ಮಂಗಳಾರತಿ ಮಾಡಿ ಮಲಗಿದರು. ರಾತ್ರಿ ಸ್ವಪ್ನದಲ್ಲಿ ರಾಯರು ದಂಡಕಮಂಡಲ ದಾರಿಯಾಗಿ ಬಂದು, ಏನಪ್ಪ ರಾಮನಾಥ, ನಮ್ಮನ್ನು ನಂಬಿ ಯಾರೂ ಕೆಟ್ಟಿಲ್ಲ. ಸಹಸ್ರಾರು ಜನರು ನಮ್ಮನ್ನು ನಂಬಿ ಶುಭವನ್ನು ಪಡೆದಿದ್ದಾರೆ. ನೀನು ಕೂಡ ಆ ನನ್ನ ಭಕ್ತರಲ್ಲಿ ಒಬ್ಬ. ಶ್ರೀಹರಿಯು ಗುರುಗಳ ಅನುಗ್ರಹದಿಂದ ದೀನರಾದ ಭಕ್ತರ ಉದ್ಧಾರಕ್ಕಾಗಿ ನಾವು ಮಂತ್ರಾಲಯದಲ್ಲಿ ಸಶರೀರವಾಗಿ ಬೃಂದಾವನದಲ್ಲಿ ಇದ್ದೇವೆ ಮತ್ತು ಭಕ್ತರು ಕರೆದಲ್ಲಿಗೆ ಬರುತ್ತೇವೆ. ನೆನೆದವರ ಮನಸ್ಸಿನಲ್ಲಿ ಸಹ ನಾವಿದ್ದೇವೆ. ಚಿಂತೆ ಮಾಡಬೇಡ. ನಾಳೆಯ ವೈದ್ಯರ ಬಳಿ ಮಾತನಾಡಿ ಹೃದಯ ಆಪರೇಷನ್ ಮಾಡಿಸು. ನಾವು ಇದ್ದೇವೆ, ಯಾವ ತೊಂದರೆಯಾಗುವುದಿಲ್ಲ. ಇದೊಂದೇ ಆಪರೇಷನ್ ಅಲ್ಲ, ಹಲವಾರು ಬಾರಿ ನಿನಗೆ ಶಸ್ತ್ರಚಿಕಿತ್ಸೆಯಾದರೂ ಎಲ್ಲ ಸಮಯದಲ್ಲೂ ನಿನ್ನನ್ನು ರಕ್ಷಣೆ ಮಾಡುತ್ತೇವೆ. ನಿನಗೆ ಮಂಗಳವಾಗಲಿ ಅಂತ ಆಶೀರ್ವಾದ ಮಾಡಿ ಅದೃಶ್ಯರಾದರು. ಮರುದಿನ ರಾಯರನ್ನು ಪೂಜಿಸಿ ವೈದ್ಯರ ಬಳಿ ಹೋಗುತ್ತಾರೆ. ವೈದ್ಯರು ಬದುಕುಳಿಯುವ ಸಾಧ್ಯತೆ ಇಲ್ಲವೆಂದು ಹೇಳಿದಾಗ ನಮ್ಮ ಗುರುಗಳು ಹೇಳಿದ್ದಾರೆ, ನೀವು ಆಪರೇಷನ್ ಮಾಡಿ ಅಂತ ಹೇಳುತ್ತಾರೆ ರಾಮನಾಥರು. ಆಪರೇಷನ್ ಆದ ಮೇಲೆ ಕೆಲ ದಿನ ಆಸ್ಪತ್ರೆಯಲ್ಲಿ ಇದ್ದು ಮನೆಗೆ ಬರುತ್ತಾರೆ. ಉಳಿಯಲು ಅಸಾಧ್ಯ ಎನ್ನುವ ವ್ಯಕ್ತಿ ಬದುಕಿರುವುದನ್ನು ಕಂಡು ವೈದ್ಯಕೀಯ ಲೋಕ ಬೆರಗಾಗುತ್ತದೆ. ಆನಂತರ ಮತ್ತೆ ಹೃದಯ ಕಾಯಿಲೆ ಬಂದಾಗ ಇನ್ನೊಂದು ಸಾರಿ ಶಸ್ತ್ರಚಿಕಿತ್ಸೆ ಆಗುತ್ತದೆ. ಹೀಗೆ ಅವರಿಗೆ 2-3 ಬಾರಿ ಶಸ್ತ್ರಚಿಕಿತ್ಸೆ ಆದಾಗ್ಯೂ ವೈದ್ಯರು ನೀವು ಬದುಕುವುದಿಲ್ಲ ಅಂತ ಹೇಳುವುದು. ರಾಯರು ನಾನು ಇದ್ದೇನೆ, ಏನೂ ಆಗುವುದಿಲ್ಲ ಅಂತ ಸ್ವಪ್ನದಲ್ಲಿ ಅಭಯ ಕೊಡುವುದು. ಹೀಗೆ ರಾಯರ ಅನುಗ್ರಹದಿಂದ ಅವರು ಬದುಕುಳಿದರು.
ಆ ಸಮಯದಲ್ಲಿ ದ್ವಿತೀಯ ಯುದ್ಧ ಆರಂಭವಾಗಿ ಅವರ ಸಂಪತ್ತು ಇರುವ ಮಲಾಯ ದೇಶವನ್ನು ಜಪಾನಿಯರು ಆಕ್ರಮಣ ಮಾಡುತ್ತಾರೆ. ಅಲ್ಲಿಂದ ಬರುವ ಹಣ ಬರದೆ ನಿಂತು ಹೋಗುತ್ತದೆ. ಬಂಧು ಬಳಗದವರೆಲ್ಲ ಯಾವುದೋ ಒಬ್ಬ ಸನ್ಯಾಸಿ ಪೂಜೆ ಮಾಡಿದ ಪ್ರಭಾವ ಸಂಪತ್ತು ಎಲ್ಲ ನಾಶವಾಯಿತು ಅಂತ ಹೀಯಾಳಿಸುತ್ತಾರೆ. ಆದರೂ ಅವರು ರಾಯರ ಮೇಲೆ ನಂಬಿಕೆ ವಿಶ್ವಾಸ ಕಳೆದುಕೊಳ್ಳಲಿಲ್ಲ. ನನ್ನ ಹಣೆ ಬರಹದಲ್ಲಿ ಕಳೆದುಕೊಳ್ಳುವುದು ಇರುವಾಗ ರಾಯರು ಹೇಗೆ ಹೊಣೆ ಆಗುತ್ತಾರೆ ಅಂತ ರಾಮನಾಥರು ಹೇಳುತ್ತಾರೆ. ನಂತರ ಒಂದು ದಿನ ರಾಮನಾಥ, ಮಂತ್ರಾಲಯಕ್ಕೆ ನಮ್ಮ ದರ್ಶನಕ್ಕೆ ಬರುವುದಿಲ್ಲವೇ ಅಂತ ಕೇಳಿದಾಗ ಪತ್ನಿ ಸಮೇತರಾಗಿ ಹೊರಟರು. ಅಲ್ಲಿ ಅವಾಗ ಪೀಠದಲ್ಲಿ ಇದ್ದ ಶ್ರೀ ಸುಯಮೀಂದ್ರ ಗುರುಗಳನ್ನು ಕಂಡು ತಮ್ಮ ಅನುಭವವನ್ನು ಹೇಳಿ, ನಮಗೆ ಜೀವದಾನ ಮಾಡಿದ ರಾಯರಿಗೆ ಏನಾದರೂ ಸೇವೆ ಮಾಡಬೇಕು, ಅದಕ್ಕೆ ಅಪ್ಪಣೆ ಕೊಡಿ ಎಂದರು. ಅವಾಗೆ ಶ್ರೀಗಳು, ರಾಯರಿಗೆ ಉತ್ಸವ ಮಾಡಲು ಬೆಳ್ಳಿ ರಥ ಮಾಡಿಸಬೇಕಾಗಿದೆ, ಅದಕ್ಕೆ ತಮ್ಮ ಸೇವೆಯಾಗಲಿ ಎಂದಾಗ ಸಂಪೂರ್ಣ ಸೇವೆಯನ್ನು ಒಪ್ಪಿಕೊಂಡರು. ಆ ಸಮಯದಲ್ಲಿ ವಿದೇಶದಲ್ಲಿ ಸಿಕ್ಕಿ ಹಾಕಿಕೊಂಡ ಅವರ ಹಣವು ರಾಯರ ಅನುಗ್ರಹದಿಂದ ಅದೆಲ್ಲವೂ ಅವರಿಗೆ ಹಿಂತಿರುಗಿ ಬರುತ್ತದೆ. ತಮ್ಮ ಬಳಿ ಇದ್ದ 16,000 ಗಟ್ಟಿ ಬೆಳ್ಳಿಯಿಂದ ರಥವನ್ನು ಮಾಡಿಸಿದರು. ರಜತ ರಥ ಸಿದ್ಧವಾಯಿತು. ದೇಹರಥ ಉಳಿಸಿದ ಮುನಿಗೆ ರಜತ ರಥ. ಹೀಗೆ ರಾಮನಾಥರಿಗೆ ಪ್ರಾಣ ಮತ್ತು ಧನವನ್ನು ಕೊಟ್ಟರು ನಮ್ಮ ರಾಯರು. ಇದೇ ಬೆಳ್ಳಿ ರಥವನ್ನು ಇಂದಿಗೂ ಮಂತ್ರಾಲಯದಲ್ಲಿ ರಥೋತ್ಸವ ಸಮಯದಲ್ಲಿ ನೋಡಬಹುದು. ನಮ್ಮ ಗುರುಗಳ ಮಹಿಮೆ ಮತ್ತು ಅನುಗ್ರಹ ವರ್ಣಿಸಲು ಸಾಧ್ಯವಿಲ್ಲ. ಭಕ್ತರು ಕರೆದ ಕೂಡಲೇ ಬಂದು ಅನುಗ್ರಹ ಮಾಡುತ್ತಾರೆ. ಇದೇ ಮಹಾತ್ಮರ ಲಕ್ಷಣ. ಸರ್ವರಿಗೂ ಸಹ ಶ್ರೀ ಮಂತ್ರಾಲಯ ಮಹಾಪ್ರಭುಗಳು ರಾಯರ ಅನುಗ್ರಹ ದೊರಕಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.